ఇక్కడ ಸಾಕೋತೀನಿ ನೀರೇನ ತಿರುಗುತ್ತದೆ ಅಂದ್ರೆ ಯಾರು ಕೇಳೋರು ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಭ್ರಷ್ಟಾಚಾರ, ನಿಮ್ಮ ಅವ್ಯವಹಾರ ಎಲ್ಲರೂ ಪರಿಗಣಿಸಿದ್ದೀವಿ ನೋಡಿ. ಇಲ್ಲಿ ಕರ್ನಾಟಕದ ಹಾಸ್ಪಿಟಲ್ ಕರ್ನಾಟಕ ನೋಡ್ಕೊಳ್ಳೋದು ಚೆನ್ನಾಗಿದ್ದಾರೆ. ಅಲ್ಲಿರುವಂತ ವ್ಯಕ್ತಿ ಇಲ್ಲಿ ಮೇಲ್ಗಡೆ ಬಂಡಿನಲ್ಲಿರುವಂತ ಡಾಕ್ಟರ್ ಸಿಕ್ಕರು ಅಲ್ಲಿ ಯಾರು ಗೊತ್ತಿಲ್ಲ. ಶೋರೂಮ್ ಇರುವಂತ ಜಾಗಕ್ಕೆ ಜನಪದ ವೈದ್ಯರ ಮೇಲ್ಗಡೆ ಕಿಸ್ಕಿದಾಗ ರೂಮ್ಗೆ ಇಲ್ಲಿಂದ ವೈದ್ಯವ್ರೆ ಅಂತಂದ್ರೆ ನಾವು ಡೈರೆಕ್ಟ್ರಿ ಹೇಳಿದ್ವಿ ಅಲ್ಲಿ ಮಾರಾಟಕ್ಕೆ 200 ರೂಪಾಯಿ 300 ರೂಪಾಯಿ ಸಿಗೋಂತ ಕನ್ನಡಕ 1,000 ರೂಪಾಯಿಗೆ ಅದು ಜಾಗ ಮೂಲೆ ಹೋಗಬೇಕು. ಆ ಮೂಲೆ ಒಳಗಡೆ ಹೋಗುವಂತೆ ಯಾರು ಅಡ್ರೆಸ್ ಮಾಡ್ತಾರೆ ಒಳಗಡೆ ಹಾಸ್ಪಿಟಲ್ ಅಲ್ಲಿ ನೋಡುವಂತ ಅತ್ಯಂತ ಡಾಕ್ಟರ್ಗಳು ಡೈರೆಕ್ಟ್ ಅವರೇ ಹೇಳಿದ್ರೆ ಸಿಗಾಕತ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನೋ ನರ್ಸಿಂಗ್ ಕೈ ಸ್ಟೂಡೆಂಟ್ ಗಳಿರಲ್ಲ ಅವ್ರ ಕೈಲಿ ಈ ಅಡ್ರೆಸ್ ಅಲ್ಲಿ ಹೋಗಿದ್ದಾರೆ. ಹೋದ್ರೆ 200 ರೂಪಾಯಿ 300 ರೂಪಾಯಿ ಇರುವಂತ ಕನ್ನಡಕ 1,500 ರೂಪಾಯಿ ಎಷ್ಟು ಜನಕ್ಕೆ ಕಮಿಷನ್ ಹೋಗ್ತಾ ಇದೆ. ಇದು ಒಂದೇ ಇಲಾಖೆಯ ಎಲ್ಲಾ ಕಡೆ ವಿಭಾಗದಲ್ಲೂ ಕೂಡ ಮೂಳೆ ವಿಭಾಗದಲ್ಲಿ ಆಗ್ಬೋದು, ಕಣ್ಣು ವಿಭಾಗ ಆಗ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಒಂದು ಮೆಮೊರಂ ಕೊಟ್ಟಿವಿ. ನೀವೇನ್ ಮಾಡ್ತಾರೆ ಸಾಕ್ಷಿ ಕೇಳ್ತಾ ಸ್ವಾಮಿ, ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ ಬನ್ನಿ, ನೀವು ಅವ್ರಿಗೆ ಏನ್ ಮಾಡ್ತೀರಾ ಮಾಡ್ಲೇಬೇಕು. ನೀವು ಮಾಡ್ತೀರ ಅಂತ ಕೂಡ ನೋಡಿ 24x7 ಇಲ್ಲಿ ಮಾತ್ರ ಸಿಗ್ಬೇಕು ಅಲ್ವಾ? 6 ಗಂಟೆಗೆ ಬರ್ಬೇಕಾದ್ರೆ ಸಿಗುತ್ತಿಲ್ಲ ಮಾತ್ರ ಸಿಗುತ್ತಾ? ಸಿಗಲ್ಲ. ಯಾಕೆ ಸಿಗಲ್ಲ? ನೀವು ಅವ್ರ ಹತ್ರ ಕೈ ತೆಗೆದಿದ್ರ, ಅವ್ರ ಜೋಬ್ಗೆ ಕೈ ಹಾಕಿದ್ರ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ 6 ಗಂಟೆಗೆ ಬರ್ಬೇಕು ಹೋಗ್ಬೇಕು. 24x ಬಡವರಿಗೆ ಗುಳಿಗೆಗಳು ಮಾತ್ರೆಗಳು ಸಿಗಬೇಕು. ಏನೋ ನೀವೆಲ್ಲ ಬರ್ಕೊಡ್ತಾರೆ ಯಾರಿಗೆ? ನಮ್ಮ ಆಸ್ಪತ್ರೆಯಿಂದ ಹೊರಗಡೆ ಇರುವಂತ ಮೆಡಿಕಲ್ ಸ್ಟೋರ್ಗಳಿಗೆ ಬರ್ಕೊಡ್ತಾ ಇದ್ದೀರಾ. ಒಳಗಡೆ ಏನ್ ಸಿಗಬೇಕು ಆ ಮಾತ್ರೆ ಸಿಗುವಂತಲ್ಲ ನೀವೆಲ್ಲೂ ಕೂಡ ಬರ್ಕೊಡ್ತಾ ಇಲ್ಲ. ಇದು ಸರಿಯಾಗಪ್ಪ? ಇಂಥ ಅವ್ಯವಹಾರ ನಡೀತಾ ಇದ್ರು ಕೂಡ ಯಾರು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನೀವು ಇನ್ನ ಬಂದ ಮಾಡಿ ನೀವು ಓಡಾಡ್ತಾ ಇದ್ರೆ ನಾವು ನಿಮ್ ಬಿಟ್ಬಿಟ್ಟು ತಿಳ್ಕೊಂಡಿದ್ರ ಯಾವುದೇ ಕಾರಣಕ್ಕೂ ಬಿಡೋಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನೀವು ಇದನ್ನ ಇರ್ತೀವಿ ಕೊಡೋರು, ನಿಮ್ ಜೊತೆ ಇರ್ತೀವಿ, ನೀವೆಲ್ಲ ಒಗ್ಗಟ್ಟಾಗಿ ಈ ನನ್ನ ಮಕ್ಕಳಿಗೆ ದುರಾಂಕಾಲ ಏನ್ ನಡೀತಾ ಇದೆ, ನಾವು ಏನೇ ಬೇಡಿಕೆ ಇಟ್ಟು ಕೂಡ ನಾವು ಮನವಿ ಕೊಟ್ಟು ಕೂಡ ನೀವೆಲ್ಲರೂ ಕೂಡ ಮನವಿಗೆ ಪುರಸ್ಕಾರನೇ ಮಾಡ್ತಾ ಇಲ್ಲ. ನೀವೇನಾದ್ರು ಈ ಮನವಿನ ಪುರಸ್ಕಾರ ಮಾಡ್ತಾನೆ ತಿರಸ್ಕಾರ ಮಾಡ್ತಾರೆ ನಾವು ಈಗ ಜನರಿಗೆ ಗೊತ್ತೀವಿ. ನಿಮ್ಮನ್ನ ಅಮರಾವತಿ ಮಾಡ್ತೀವಿ, ನಾವು ಹೋರಾಟ ಮಾಡಿ ತೀರ್ತೀವಿ ಅಂತ ಗಂಗಾ ಸಂಘಕ್ಕೆ ಅಧ್ಯಕ್ಷರು ಚಂದ್ರಣ್ಣ ಮಂಡ್ಯ. ಯಾರು ಬಂದು ಏನು ದೂರು ಕೊಟ್ಟರು ಕೂಡ ಇಸ್ಕೊಂಡಿರ್ತಾರೆ. ಇವತ್ತು ಇಷ್ಟು ಜನ ಸೇರಿದ್ವಿ ನಾವು ಇಲ್ಲಿ, ಇಷ್ಟು ಜನ ಸೇರಿ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಗೊತ್ತಿರೋರಿಗೆ ನಾವೆಲ್ಲ ಬರ್ತಿಲ್ಲ, ಗೊತ್ತಿರೋರಿಗೆ ಬಂದ ಮೇಲೆ ನಾವು ಹೇಳಿಷ್ಟ ಅವ್ರಿಗೆ ಇವತ್ತು ಮುಂದಿನ ಪ್ರತಿಭಟನೆ ಮಾಡುವಂತ ನಾನು ಬಂದಿರಲಿಕ್ಕೆ 15 ದಿನ ನೀವು ಕಾಲಾವಕಾಶ ಕೊಡ್ತಿದ್ದೀವಿ. ನಾವು ಎತ್ತಿರುವಂತ ಪ್ರಶ್ನೆಗಳನ್ನ ನೀವು 15 ದಿನದಲ್ಲಿ ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ನಿಮ್ ಕೈಲಿ ಏನಾಗಬೇಕಾದ್ರೆ ಮಾಡಿ. ನೀವು ಸರ್ಕಾರದ ಮಟ್ಟದಲ್ಲಿ ನಾವು ಕೇಳ್ತೀವಿ. ಅದನ್ನ ಬಿಟ್ಟು ನಿಮ್ಮಲ್ಲಿ ಆಗುವಂತದ್ದು ನೀವು ಮಾಡ್ತೇನೆ ಅಲ್ಲಾಟ ಆಡಿದ್ರೆ ನೀವು ನಿಂತಲ್ಲೇ ಗೆಲುವ ಮಾಡ್ತಾ ಕೆಲಸ ಮಾಡ್ಬೇಕಾಗುತ್ತೆ. ಈಗ ಹೇಳ್ತಾರೆ ಕೂಡ ವಿಷಯ ತಿಳಿಬೇಕು. ಸಾರ್ವಜನಿಕರು ಸುಮ್ಮನೆ ಏನೋ ಸರ್ಕಸ್ ಮಾಡ್ತಿದ್ದಾರೆ ಅಂತ ನೋಡ್ಬೇಡಿ. ನಿಮ್ ಪರವಾಗಿ ನಡೀತಕ್ಕಂಥ ಹೋರಾಟ ನಿಮ್ಗೆ ಕೇಳುವಂತ ತಾಕತ್ತಲ್ಲಿಲ್ಲ. ನೀವು ಒಬ್ಬರೇ ಬಂದಿನ ಯಾಕೆ ವಿಕಲ್ಪ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಸ್ಕ್ಯಾನಿಂಗ್ ನಿಮ್ಗೆ ಇವತ್ತು ಕೇಳುವಂತವ್ರು ಬಂದವ್ರೆ ಅವ್ರದ್ದೇ ಕೈ ಜೋಡಿಸಿ ನಿಮ್ ಪರವಾಗಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಕೇಳಲ್ಲ ಮಾಡ್ತಿರೋದವ್ರೆ ಆಯ್ತಾ. ಹಾಗಾಗಿ ನಾವೆಲ್ಲರೂ ಕೂಡ ಇದೇ ಹೋರಾಟ ನಡೀತೀವಿ. ಹೋರಾಟದ ಭಾಗಿಯಾಗಿ ಇದು ನಿಮ್ಮ ಹೋರಾಟ. ನಾಳೆ ಬೆಳಗ್ಗೆ ಫೋನ್ ಹಾಕ್ತಾರೆ, ಸರ್ ಡಾಕ್ಟರ್ ಕೊಡ್ತಾರೆ, ಸರ್ ಡಾಕ್ಟರ್ ಬರ್ಲಿಲ್ಲ, ಸರ್ ಔಷಧಿ ಕೊಟ್ಟಾಗ ಸರ್ ರಂಗಂತೆ ಸರ್ ಅವಾಗೆಲ್ಲ ಹೊರಟಿಲ್ಲ. ನಾವು ಕಂಪ್ಲೇಂಟ್ ಹೊಡಿಕೊಂಡಿದ್ದೀವಿ. ಇವತ್ತು ಹೇಳ್ತದ ಕಂಪ್ಲೇಂಟ್ ಕೊಡಿದ್ರೆ ದುಡ್ಡು ಹೊಂದ್ಕೋಬೇಕು ಅಂತ ಆ ಬಿಸಿ ಇವತ್ತು ಸರಿ ಮಾಡಿದ್ರೆ ಆ ವ್ಯವಸ್ಥೆ ಆಟೋಮೆಟಿಕ್ ಸರಿ ಹೋಗುತ್ತೆ. ಆಮೇಲಿಂದ ಫೋನ್ ಆಗೋದಿಲ್ಲ, ಡಾಕ್ಟರ್ ಬರ್ಲಿಲ್ಲ ಅವ್ರು ಬರ್ಲಿಲ್ಲ ಅಂತೀವಿ. ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಂದಿರೋ ರೋಗಿಗಳು ಮತ್ತೆ ನೀವೆಲ್ಲ ಗೊತ್ತಿರೋ ಹಾಗೆ ಹೆಸರಿಗೆ ಮಾತ್ರ ದೊಡ್ಡ ಹಾಸ್ಪಿಟ್ಲು. ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂತ
ಉಸ್ತುವಾರಿ ಸಚಿವರುಗಳಿದ್ದಾರೆ, 7 ಜನ MLAಗಳಿದ್ದಾರೆ. ಇದೆಲ್ಲ ಏನಿದ್ರು ಕತ್ತೆ ಕಾಯಕಾಗಿ ಚುನಾವಣೆ ಟೈಮಲ್ಲಿ ಎಣ್ಣ ಕೂಸಕ್ಕೆ ಸೀರೆ ಹಚ್ಚಕ್ಕೆ ಮೂವರು ಕೊಡೋದು ಮಾತ್ರ ಸರಿ ಇವರು. ಯಾವುದೇ ರೀತಿ ಜನರಿಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಮಂಡ್ಯ ಜಿಲ್ಲೆಯಲ್ಲಿ 7 ಜನ MLAಗಳು ಸೇರಿಸಿ ಉಸ್ತುವಾರಿ ಸಚಿವರು ಮತ್ತೆ ಸಂಸದರು ಸೇರಿಸಿ ಮುಗಿಬೇಕಾದ ಸಂದರ್ಭ ಇವತ್ತು ಬಂದಿದೆ. ನಮ್ಮ ಜನಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಕೆಲವು ವಿಚಾರಗಳು. ಒಬ್ಬ MLA ಹುಷಾರಿಲ್ಲ ಅಂದ್ರೆ ಅವನ ಅಪೋಲೋ ಹಾಸ್ಪಿಟಲ್ ಹೋಗ್ತಾನೆ, ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಅವ್ನು 10 ಲಕ್ಷ 20 ಲಕ್ಷ 50 ಲಕ್ಷ ಖರ್ಚಾದ್ರೂ ನಾವು ನೀವು ಕಟ್ಟುವಂತ ತೆರಿಗೆ ಹಣದಲ್ಲಿ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಫ್ರೀ ಒಂದು ಬಾಯಲ್ಲಿ ಕಳಿಸ್ತಾರೆ. ಯಾಕೆಂದ್ರೆ ಇದು ಸಾರ್ವಜನಿಕರಿಗೆ ಆಗ್ತಾ ಇರೋ ತೊಂದರೆ. ಇದು ದೊಡ್ಡ ಹಾಸ್ಪಿಟಲ್, ಹೆಸರು ಮಾತ್ರ ದೊಡ್ಡ ಹಾಸ್ಪಿಟಲ್ ಇದೆ. MLAಗಳಿಗೆ ಮಿನಿಸ್ಟರ್ಗಳಿಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಒಬ್ಬೊಬ್ರು 10 ಲಕ್ಷ 20 ಲಕ್ಷ ಫ್ರೀ ಟ್ರೀಟ್ಮೆಂಟ್ ದುಡ್ಡು ಯಾರ್ದು? ಅವ್ರ ಅಪ್ಪನ ಮನೆಯಿಂದ ಹಾಕಲ್ಲ, MLAಗಳ ಮನೆಯಿಂದ ಖರ್ಚು ಮಾಡಲ್ಲ. ನಾವು ನೀವು ಕಟ್ಟುವಂತ ತೆರಿಗೆ ಹಣದಲ್ಲಿ ಅವರಿಗೆ ಆಗುತ್ತೆ. ಒಂದು ಹುಷಾರಿಲ್ಲ ಪಾಲಿಗೆ ಕರ್ಕೊಂಡಿದ್ದಾರೆ, ಕೋಟಿ ಗಂಟೆ ಖರ್ಚು ಮಾಡ್ತಾರೆ. ಅದ್ರ 5 ರೂಪಾಯಿ ಟಿಕೆಟ್ ತಗೊಂಡ್ರೆ ಟ್ರೀಟ್ಮೆಂಟ್ ಕೊಡಲ್ಲ. ಇದು ಯಾವ ಕೇಳ್ತಾವ ಇದೆ? MLAಗಳು ಖರ್ಚು ಮಾಡಿದ್ರೆ ದುಡ್ಡು ಯಾವುದು? ನಾವು ನೀವು ಕಟ್ಟುವಂತ ತೆರಿಗೆ ಹಣ ಯಾರು ಒಬ್ಬರು ಗೊತ್ತಿದೆಯಾ? ರೈತರುಗಳಿಗೆ ಯಾರು ಆಟ ಮಾಡ್ತಾರೆ ಗೊತ್ತಿದ್ಯಾ? ಇಲ್ಲಿ ಬಂದು ಮೆಡಿಕಲ್ ಸ್ಟೂಡೆಂಟ್ ಗೊತ್ತಿದ್ಯಾ? ಎಷ್ಟು ದುಡ್ಡು ಕಟ್ತಾರೆ ಮೆಡಿಕಲ್ ಸ್ಟೂಡೆಂಟ್ಗಳನ್ನ ಅತ್ಯಾಚಾರ ಮಾಡಿ ಎಷ್ಟೋ ಜನ ಇಲ್ಲಿ ಬೇರೆ ಇರುವಂತ ಅಧಿಕಾರಿಗಳು ಸಾಯಿಸ್ತವೆ. ನಿಮ್ಗೆ ಗೊತ್ತಾ? ಇಲ್ಲಿ ಪ್ಯಾರಾಮೆಡಿಕಲ್ ಅಂತ ಇದೆ ಮಂಡ್ಯದಲ್ಲಿ, ಅಲ್ಲಿ 15 ಸಾವಿರ 20 ಸಾವಿರ ಫೀಸ್ ಮಾಡ್ತಾರೆ. ಒಂದ್ ದಿವಸ ಇದು ಮಾಡಲ್ಲ. ವರ್ಷಕ್ಕೊಂದ್ಸರಿ ಯಾವತ್ತೂ ಭಾಗ ತೆಗಿತಾರೆ, ಒಂದು ಸೀಟ್ ಕಳಿಸ್ಬಿಡ್ತಾರೆ. ಸಾಕಾಗುತ್ತಾ? ಅವರು ಯಾವ್ದೋ ಕ್ಲಿನಿಕ್ ಓಪನ್ ಮಾಡ್ತಾರೆ, ಅವ್ನು ಟ್ರೀಟ್ಮೆಂಟ್ ಯಾವ್ದು ಕೊಡ್ಬೇಕು ಅಂತ ಗೊತ್ತಿರೋದಿಲ್ಲ. ಆ ಟ್ರೀಟ್ಮೆಂಟ್ ತಗೊಂಡಿದ್ದೆ ಗೊತ್ತಾಗಿದ್ದಾರೆ. ಅದು ಬರೀ ಯಾರು? ಮೆಡಿಕಲ್ ಡಿಪಾರ್ಟ್ಮೆಂಟ್ ಇಲ್ಲಿ ಟ್ರೈನಿಂಗ್ ಕೊಡುವಂತ ಅಧಿಕಾರಿಗಳು. ಅರ್ಥ ಮಾಡ್ಕೋಬೇಕು ನೀವು. ನಾವೆಲ್ಲ ಏನ್ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಜನಕ್ಕೆ ಒಳ್ಳೇದಾಗಬೇಕು ಅಂತ. MLAಗಳು ಇವತ್ತು ಏನ್ ಮಾಡ್ತೀವಿ? ಯಾವನಾರ ಒಬ್ಬ MLA ಅವ್ನು ತಾಕತ್ತಿರೋ ಬರ ಕೇಳಿ, MLAಗಳು ಯಾವನಾರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾರ ಅಂತ ಒಬ್ಬ ಯಾವನಾರ ಇಡೀ ರಾಜ್ಯದಲ್ಲಿ MLAಗಳು ತಾಕತ್ತಿದೆ ಬಂದು ಮೆಡಿಕಲ್ ಕಾಲೇಜ್ ಹೆಂಗಿದ್ರೆ ಮಕ್ಕಳನ್ನ ಟ್ರೀಟ್ಮೆಂಟ್ ಅವಾಗ ಕೇಳಿ ನೋಡೋಣ. ತಾಕತ್ತಿದ್ಯಾ? ಮತ್ತೆ ಅವ್ರಿಗೆ ತಾಕತ್ತಿಲ್ಲ ಅಂದ್ರೆ ಬಡವರ ಸಾಯಿಸ್ತಾ ಇಲ್ಲ. ಫಸ್ಟ್ MLAಗಳು ಅರಿತಿರೋ ಮಕ್ಕಳನ್ನ ನಿಮ್ಮಂತ 50 MLAಗಳನ್ನ ಕುರಿಸಿರುವಂತ ನಮ್ಮ ಕರ್ನಾಟಕದ ಜನದ ದುರ್ದೈವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು MLAಗಳು ಯಾವ ತರ ಒಬ್ಬ ಮಂದಿ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ಳೋ ತಾಕತ್ತಿದೆ ಕೇಳಿ, ತಾಕತ್ತಿದೆ ಕೇಳಿ. ನಾವು ಚಾಲೆಂಜ್ ಮಾಡ್ತೀವಿ, ಓಪನ್ ಚಾಲೆಂಜ್. MLAಗಳು ಧೈರ್ಯವಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಕೊಡೋದಿಲ್ಲ? ಅವರು ಅಪಾಲಗೆ ಹಾಕೋಬೇಕು, ಮೆಡಿಕಲ್ ಹೋಗ್ಬೇಕು, ಗೌರ್ಮೆಂಟ್ಗೆ ಹೋಗ್ಬೇಕು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರಿಗೆ ನಿಮ್ಗೆ ಇಲ್ಲ ಅಂದ್ರೆ ಬಡವರು ಸಾಗಿದೆ ಅಂತ ಅವ್ರಿಗೆ ಅರ್ಥ. ಓಡಿಗೆ ದುಡ್ಡೋಡ್ಬಾರ ಅಂತ ದಯವಿಟ್ಟು ಇದರ ಜನ ಜಾಗೃತಿ ಮೂಡಿಸ್ತಾ ಇರೋದು. ದಯವಿಟ್ಟು ಇಲ್ಲಿ ಬಂದು ನಾಗನೋಡು ಮತ್ತೆ ರಕ್ಷಣೆ ಉದ್ಯೋಗಗಳೆಲ್ಲ ಇದೆ, ರೈತ ಸಂಘದವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಅವಕ್ಕೋಸ್ಕರ ಯಾರು ಬಂದಿಲ್ಲ. ಇಲ್ಲಿ ಮಂಡ್ಯ ಜಿಲ್ಲೆ ಜನತೆಗೆ 15-16 ಲಕ್ಷ ಜನಕ್ಕೆ ಒಳ್ಳೇದಾಗಬೇಕು. ಇಲ್ಲಿಂದ ಬೆಂಗಳೂರು ಹೋಗಬೇಕಾಗಿಲ್ಲ, ಟ್ರೀಟ್ಮೆಂಟ್ ಅವಾಗಿ ಆಂಬುಲೆನ್ಸ್ ಅಲ್ಲಿ ಇಲ್ಲೇ ವ್ಯವಸ್ಥೆ ಮಾಡಬಹುದು. ಈ ರೀತಿ ಮೂಲಭೂತ ಸೌಕರ್ಯ ಇದೆ, ಬೇರೆ ಜಾಗ ಇದೆ, ಗೌರ್ಮೆಂಟ್ ಜಾಗಗಳು, ಸರ್ಕಾರಿ ಜಾಗಗಳು. ಮಂಡ್ಯ DC ಅವರು ಜಿಲ್ಲಾಧಿಕಾರಿಗಳು ಕೊಡ್ಬೇಕು, ಇಲ್ಲಿ ಯಾರು ಡೈರೆಕ್ಟ್ ಅವರು ಕೊಡ್ಬೇಕು. ಯಾಕೆ ಸುಮ್ಮನೆ ಈ ಬಂದ್ಬಿಟ್ಟು ಬಂದ್ರೆ ಪರಿಸ್ಕೊಂಡು ನೆಟ್ಕೊಂಡು ಹೋಗ್ಬಿಡ್ತಾರೆ. ಯಾವುದೇ ರೀತಿ ನಾವು ಈ ಹೋರಾಟ ಯಾವ್ದು 15 ಜನ ಇಟ್ಕೊಂಡಿರ್ತೀವಿ, 15 ದಿವಸದೊಳಗೆ ಇದು ಸರಿ ಆಗಲಿಲ್ಲ ಅಂದ್ರೆ ಇದೇ ಹಾಸ್ಪಿಟಲ್ ಮುಂದೆ ಇದೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮುಖ್ಯ ಹೋರಾಟವನ್ನು ಮಾಡ್ತೀವಿ ಅಂತ ಕೇಳ್ಬರ್ತಿದ್ವಿ. ಎಲ್ಲರೂ ನಮಸ್ಕಾರ. ದಯವಿಟ್ಟು ಏನೇ ಸಮಸ್ಯೆ ಇದ್ರು ಅಂತ ಕೇಳ್ಬರ್ತೀವಿ.